ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈ ಬಜೆಟ್ಟಿನ ಮೇಲೆ ನನ್ನ ಚರ್ಚೆಯನ್ನು ಆರಂಭ ಮಾಡುವ ಮೊದಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕಾಗಿದೆ. ಕಾರಣ ಇಷ್ಟೇ, ಈ ಬಜೆಟ್ನಲ್ಲಿ ನನ್ನ ಕ್ಷೇತ್ರದ ದಿಗ್ಗಜರಾಗಿರ್ತಕ್ಕಂಥ, ನಾಡಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಶಾಂತವೇರಿ ಗೋಪಾಲಗೌಡರ ಹೆಸರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಇಡುವಂತಹ ಒಂದು ಪ್ರಸ್ತಾವವನ್ನು ಮಾಡಿದ್ದಾರೆ. ಶಾಂತವೇರಿ ಗೋಪಾಲಗೌಡರು ಬಹುಶಃ ಇತ್ತೀಚಿನ ಜನರೇಷನ್ನಿಗೆ ಗೊತ್ತಿರಲಿಕ್ಕಿಲ್ಲ. ಉಳುವನೆ ಹೊಲದೊಡೆಯ ಅನ್ನುವಂಥ ಒಂದು ಚಿಂತನೆಯ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಲಕ್ಷಾವಧಿ ಗೇಣಿದಾರರು ಇವತ್ತು ಖಾತೆದಾರರಾಗಿದ್ದಾರೆ ಅಂತ ಹೇಳಿದ್ರೆ ಅವರ ನೇತೃತ್ವದ ಹೋರಾಟ ಇದಕ್ಕೆ ಬಹಳ ದೊಡ್ಡ ಕಾರಣ. ಶುದ್ಧವಾದಂಥ ಒಂದು ಸಾರ್ವಜನಿಕ ಜೀವನ, ನನಗೆ ಅವರ ಸಿದ್ಧಾಂತದಲ್ಲಿ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ಒಂದು ಸಾರ್ವಜನಿಕ ಜೀವನದ ವ್ಯಕ್ತಿಯಾಗಿ ನಿಜವಾಗ್ಲೂ ಕೂಡ ಮುಂದಿನ ತಲೆಮಾರಿಗೂ ಕೂಡ ಅವರು ಬದುಕಿಸಿಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನ, ಶಾಂತವೇರಿ ಗೋಪಾಲಗೌಡರ ಹೆಸರನ್ನ ಆಸ್ಪತ್ರೆಗೆ ಇಡಲಿಕ್ಕೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದರ ಜೊತೆಗೆ ನನ್ನ ತೀರ್ಥಹಳ್ಳಿ ಕ್ಷೇತ್ರದಲ್ಲೇ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಒಂದು ಅಧ್ಯಯನ ಪೀಠವನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ತೆರಲಿಕ್ಕೆ ಏನು ಪ್ರಸ್ತಾಪ ಮಾಡಿದ್ದಾರೆ ಬಜೆಟ್ನಲ್ಲಿ, ಇದು ಕೂಡ ಸ್ವಾಗತಾರ್ಹ. ನಾವು ಕೇಳಿದ್ವಿ ತೀರ್ಥಹಳ್ಳಿಯ ತುಂಗಾ ಕಾಲೇಜಿನಲ್ಲಿ ಈ ಅಧ್ಯಯನ ಪೀಠವನ್ನು ತೆರೆದರೆ ಒಳ್ಳೆಯದು ಅಂತೇಳಿ ಹೇಳಿ, ಏನೇ ಆದರೂ ಕೂಡ ನಮ್ಮ ಶಿವಮೊಗ್ಗದ ವಿಶ್ವವಿದ್ಯಾನಿಲಯದಲ್ಲಿ ಅದನ್ನು ತೆರಲಿಕ್ಕೆ ಪ್ರಸ್ತಾಪ ಮಾಡಿದ್ದೀರಿ. ಅದಕ್ಕಾಗಿ ನಾನು ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದೇ ತಾಲೂಕು 2 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದೆ ಅಂದರೆ ನಮ್ಮ ತೀರ್ಥಹಳ್ಳಿಯ ಹೆಗ್ಗಳಿಕೆ ಅದು. ಕುವೆಂಪು ಮತ್ತು ಡಾಕ್ಟರ್ ಅನಂತಮೂರ್ತಿಯವರು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತಂದುಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಅವರ ಅಧ್ಯಯನ ಪೀಠ ಅಗತ್ಯ ಇದೆ. ಮುಂದಿನ ವಿದ್ಯಾರ್ಥಿಗಳಿಗೆ, ತಲೆಮಾರಿಗೂ ಕೂಡ ಅನಂತಮೂರ್ತಿಯವರು ಗೊತ್ತಾಗಬೇಕಾಗಿದೆ. ಅವರ ಬರಹಗಳು, ಅವರ ಚಿಂತನೆಗಳು ಮುಂದಿನ ತಲೆಮಾರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಈ ನಿಮ್ಮ ಪ್ರಸ್ತಾಪ ಸ್ವಾಗತಾರ್ಹ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಬಜೆಟ್ಟು ಬಹಳ ನಿರೀಕ್ಷಿತ ಇತ್ತು. ಈಗಾಗಲೇ ಅನೇಕರು ಹೇಳಿದರು, ನಮ್ಮ ಮುಖ್ಯಮಂತ್ರಿಗಳ ಒಂದು ದಾಖಲೆಯ ಅವಧಿಯ ಬಜೆಟ್ ಇದು. ಯಾರು ಕೂಡ ಅವರಷ್ಟು ಸಾರಿ ಬಜೆಟನ್ನು ಮಂಡನೆ ಮಾಡಿದಂಥವರು ಇಲ್ಲ ಇವರು ಈ ನಾಡಿನಲ್ಲಿ. ಈ ಸಾರಿ ಅಂತೂ ಮೀಡಿಯಾದಲ್ಲಿ ಅವ್ರ ಬಜೆಟ್ ಮಂಡನೆ ಮಾಡೋಕ್ಕಿಂತ ಮೊದಲೇ ಬಹಳ ದೊಡ್ಡ ಪ್ರಚಾರವನ್ನು ಪಡ್ಕೊಂಡಿತ್ತು. ಏನೋ ಒಂದು ವಿಶೇಷ ಇರ್ತದೆ ಈ ದಾಖಲೆಯ ಬಜೆಟ್ನಲ್ಲಿ, ಜನಸಾಮಾನ್ಯರಿಗೆ ಬಹಳ ದೊಡ್ಡ ಕೊಡುಗೆಯನ್ನು, ನಾಡಿನ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತೇಳಿ ಹೇಳಿ ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಆ ಬಜೆಟನ್ನು ಪೂರ್ಣ ಅಧ್ಯಯನ ಮಾಡಿದಾಗ, ರಾಜಕಾರಣ ಹೊರತು ಮಾಡಿಯೂ ಕೂಡ ಅಧ್ಯಯನ ಮಾಡಿದಾಗ ಅತ್ಯಂತ ನಿರಾಶಾದಾಯಕವಾಗಿರ್ತಕ್ಕಂಥ ಒಂದು ಬಜೆಟ್. ಏನೊಂದು ಪ್ರಚಾರ ಇತ್ತು, ಏನೊಂದು ಜನ ಕಾಯ್ತಾ ಇದ್ರು, ನಿರೀಕ್ಷೆ ಮಾಡ್ತಾ ಇದ್ರು, ಆ ನಿರೀಕ್ಷೆಯನ್ನು ಈ ಬಜೆಟ್ ಹುಸಿ ಮಾಡಿದೆ ಅಂತೇಳಿ ಹೇಳಿ ನನಗೆ ಅನಿಸ್ತದೆ. ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ, ನಾನು ಚರವಣ ಮಾಡಲಿಕ್ಕೆ ಹೋಗೋದಿಲ್ಲ. ರಾಜಸ್ವ ಜಮೆ 16,000 ಕೋಟಿಗಿಂತ ಕಡಿಮೆ ಆಗಿದೆ ಕಳೆದ ಸಾಲಿನಲ್ಲಿ. ಬಂಡವಾಳ ವೆಚ್ಚದ ಬಗ್ಗೆ ನಾವು ಪ್ರತಿ ಸಾರಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಬಂಡವಾಳ ವೆಚ್ಚ ಪ್ರತಿ ಸಾರಿ ಕಮ್ಮಿ ಆಗ್ತಾ ಇದೆ. ಈ ಸಾರಿಯೂ ಕೂಡ ಕೊಟ್ಟಂತ ಹಣನೂ ಖರ್ಚು ಮಾಡಲಿಲ್ಲ, ವಾಪಸ್ ಕೊಟ್ಟಿದ್ದಾರೆ. ನಾನು ಮುಂದೆ ಅದನ್ನ ಹೇಳ್ತೇನೆ. ಬಂಡವಾಳ ವೆಚ್ಚ ಎಲ್ಲಿ ಹಾಕೋದಿಲ್ಲ ಆ ರಾಜ್ಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾಲ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಲ ಮಾಡೋದೇ ಅಡುಗೆ ಮಾಡಲಿಕ್ಕಾಗಿ ಅಂತೇಳಿ ಹೇಳುವಂಥ ಪರಿಸ್ಥಿತಿ.
ನಮ್ಮಲ್ಲಿ ಮಾಡ್ತಾರೆ, ಯಾರೋ ಹತ್ರ ಹೋಗಿ ಭಾರಿ ದೊಡ್ಡ ಸಾಲ ತರ್ತಾರೆ, ಸಾಲ ತಂದು ಮದುವೆ ಮಾಡಿಬಿಡ್ತಾರೆ. ಆಮೇಲೆ ಮುಂದಿನ ವರ್ಷ ಸಾಲ ತೀರಿಸಲಿಕ್ಕಿಲ್ದೇನೆ ಆ ಮದುಮಕ್ಕಳು ಇಬ್ಬರು ಕೂಡ ಆ ಸಾಲಗಾರನ ಮನೆಗೆ ಕೆಲಸಕ್ಕೆ ಹೋಗ್ತಾರೆ, ಸಂಬಳಕ್ಕೆ ಹೋಗ್ತಾರೆ. ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಇವತ್ತಾಗಿದೆ. ಬಂಡವಾಳ ವೆಚ್ಚ ಅತ್ಯಂತ ಕಡಿಮೆ ಆಗಿದೆ. ಅಂದಾಜಿಗಿಂತ ಸುಮಾರು 5,388 ಕೋಟಿ ಕಡಿಮೆ. ಆದರೂ ಈ ಬಾರಿ ರಾಜಸ್ವ ಸ್ವೀಕೃತಿ ಅನ್ನು 37,650 ಕೋಟಿಗೆ ಹೆಚ್ಚಿಗೆ ನಿರೀಕ್ಷೆಯನ್ನು ಮಾಡಿದ್ದೀರಿ. ಬಜೆಟ್ನಲ್ಲಿ ತೆರಿಗೆ ಹಾಕಲಿಲ್ಲ ಅಂತೇಳಿ ಹೇಳಿ ಭಾಳ ದೊಡ್ಡ ಪ್ರಚಾರ ಬಂದಿದೆ. ಹಿಂದಿನ ಸಾರಿನೂ ಬಂತು, ಭಾಳ ಅಪ್ರಿಸಿಯೇಷನ್. ಹಿಂದೆಲ್ಲ ಬಜೆಟ್ ಅಂತ ಹೇಳಿದ್ರೆ ಯಾವುದ್ರ ಮೇಲೆ ತೆರಿಗೆ ಹಾಕ್ತಾರೆ, ಸಿಗರೇಟ್ ಮೇಲೆ ತೆರಿಗೆ ಹಾಕ್ತಾರೋ, ಟೊಬ್ಯಾಕೊ ಮೇಲೆ ತೆರಿಗೆ ಹಾಕ್ತಾರೋ, ಇನ್ನೊಂದು ತೆರಿಗೆ ಹಾಕ್ತಾರೋ ಅಂತ. ಈ ಸರಿ ಯಾವುದ್ರ ಮೇಲೆ ಇಲ್ಲ, ಲಿಕ್ಕರ್ ಮೇಲೆ ಕೂಡ ನೀವು ತೆರಿಗೆ ಹಾಕಲಿಲ್ಲ, ಇನ್ನೇನು ಮುಂದೆ ಹಾಕ್ತೀನಿ ಅಂತ ಹೇಳಿ ಅಲ್ಲಿ ಪ್ರಸ್ತಾಪ ಮಾಡಿ ಹಾಗೆ ಬಿಟ್ಟಿದ್ದೀವಿ. ಭಾಳ ದೊಡ್ಡ ಅಪ್ರಿಸಿಯೇಷನ್ ಬಂತು ನಿಮ್ಮ ಬಗ್ಗೆ. ತೆರಿಗೆ ಹಾಕದೇನೆ ಬಜೆಟ್ ಮಾಡಿದ್ದಾರೆ ಅಂತ. ನಮ್ಮ ನಾಯಕರು ಹೇಳು ಮುಂದಿದೆ ಮಾರಿ ಹಬ್ಬ ಅಂತ. ಈ 2-3 ವರ್ಷದಲ್ಲಿ ನಾನು ನಿಮ್ಮನ್ನು ಗಮನಿಸಿದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನ, ಬಜೆಟ್ ಆದ್ರ ಮೇಲೆ ತೆರಿಗೆ ಹಾಕೋದು. ಬಜೆಟ್ ಆದ್ರ ಮೇಲೆ ಕಳೆದ ಸಾರಿ ನೀವು ಹಾಕಿದ್ರಿ, ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹಾಕಿದ್ರಿ, ಎಲೆಕ್ಟ್ರಿಸಿಟಿ ರೇಟನ್ನು ಜಾಸ್ತಿ ಮಾಡಿದ್ರಿ, ಮತ್ತು ಅನೇಕ ಸ್ಟ್ಯಾಂಪ್ ಪೇಪರು, ಅಬಕಾರಿ, ಜನನ ಮರಣದ ಸರ್ಟಿಫಿಕೇಟ್ನ ಸಹಿತ, ಬಸ್ ಚಾರ್ಜನ್ನು ಸಹಿತ ಎಲ್ಲವನ್ನು ಕೂಡ ಆಮೇಲೆ ಜಾಸ್ತಿ ಮಾಡಿದ್ರು. ಅಂದರೆ ಬಜೆಟಿನ ಅರ್ಥ ಏನು, ಬಜೆಟಿನ ಸ್ಯಾಂಟಿಟಿ ಏನು? ಯಾಕಂದರೆ ಒಂದು ವರ್ಷದಲ್ಲಿ ನೀವೇನು ಮಾಡ್ತೀರಿ, ಎಷ್ಟು ತೆರಿಗೆಯಿಂದ ಸಂಗ್ರಹ ಮಾಡ್ತೀರಿ, ಏನು ಅಂತ ಹೇಳಬೇಕು, ಖರ್ಚು ಹೇಗೆ ಮಾಡ್ತೀರಿ ಅಂತ. ಹೀಗಾಗ್ಬಿಟ್ರೆ ಬಜೆಟ್ಗೆ ಒಂದು ಪಾವಿತ್ರ್ಯತೆಯೇ ಬರೋದಿಲ್ಲ. ಬಜೆಟ್ಗೂ ಮತ್ತು ನಿಮ್ಮ ಸರ್ಕಾರದ ಕಾರ್ಯಕ್ರಮಗಳಿಗೂ ನಿಮ್ಮ ಟ್ಯಾಕ್ಸೇಷನಿಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಗೋಗುತ್ತೆ. ಈ ನಿಟ್ಟಿನಲ್ಲಿ ನೀವು ಬಜೆಟ್ ಒಂದು ದಿನದ ಸಂಭ್ರಮ ಇದೆ. ಬಜೆಟ್ ಮಂಡನೆ ಮಾಡಿದ ದಿವಸ ಬಹಳ ದೊಡ್ಡ ಪ್ರಚಾರ ಪಡೆಯುವಂಥದ್ದು, ಜನಕ್ಕೂ ಒಂದು ಖುಷಿ ಆಗುವಂಥದ್ದು. ಬಾರಿ ಎಲ್ಲ ಪತ್ರಿಕೆಗಳಲ್ಲಿ ಹೆಡ್ಲೈನು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಹೆಡ್ಲೈನ್, ನಿಮ್ಮ ಇಮೇಜ್ ಸ್ವಲ್ಪ ಜಾಸ್ತಿ ಆಗ್ತದೆ. ಆಮೇಲೆ ಜನರನ್ನ ಸುಲಿಗೆ ಮಾಡ್ಲಿಕ್ಕೆ ಹೋಗ್ತೀರಿ. ಜನರನ್ನು ಸುಲಿಗೆ ಮಾಡ್ಲಿಕ್ಕೆ ಪ್ರತಿಯೊಂದರ ಮೇಲೂ ಕೂಡ ತೆರಿಗೆಯನ್ನು ಹಾಕ್ತೀರಿ. ಇದು ಯಾಕಿದು? ಆರಂಭದಲ್ಲಿ ಹಾಕಿ ಪ್ರಸ್ತಾಪ ಮಾಡ್ರಿ, ನಿಮ್ಗೆ ಎಷ್ಟು ಹಣ ಬೇಕು ಖರ್ಚಿಗೆ ಅದನ್ನು ಪ್ರಸ್ತಾಪ ಮಾಡಿದ್ರಾಗುತ್ತೆ. ಇಲ್ಲದ್ರೆ ಬರುವ ಬಜೆಟ್ನವರು ಸುಮ್ಮನೆ ಇರಬೇಕು, ಏನೂ ಹಾಕಬಾರ್ದು. ನೀವೇನಿಲ್ಲಿ ಪ್ರಸ್ತಾಪ ಮಾಡಿದ್ರಿ ಅಷ್ಟರಲ್ಲಿ ಸರ್ಕಾರವನ್ನು ರನ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಪ್ರಯತ್ನ ಆಗಬೇಕು. ಹೊಸ ಟ್ಯಾಕ್ಸನ್ನು ಯಾವುದನ್ನು ಕೂಡ ಪ್ರಸ್ತಾಪ ಹಾಕದೇ ಇದ್ದರೆ ಒಳ್ಳೆಯದಾಗ್ತದೆ. ಮಾನ್ಯ ಅಧ್ಯಕ್ಷರೇ, 25, 26 ಮತ್ತು 26, 27 ಇದಕ್ಕೆ ಹೋಲಿಸಿದ್ರೆ ₹1 ಇದನ್ನು ಕೊಟ್ಟಿದ್ದಾರೆ. 52 ಪೈಸೆ ತೆರಿಗೆಯಿಂದ ಬರುವುದು ಅಂತೇಳಿ ಹೇಳಿ ಹಿಂದಿನ ಬಜೆಟ್ನಲ್ಲಿತ್ತು. ಈ ಸಾರಿ ಅದನ್ನು 49ಕ್ಕೆ ಇಳಿಸ್ಕೊಂಡಿದ್ದಾರೆ. ಸಾಲ 27 ಪೈಸೆ, ಈಗ ಈ ಸಾರಿ 29 ಪೈಸೆಗೆ ಸಾಲ ಏರಿದೆ. ತೆರಿಗೆ ಬರುವಂಥ ತೆರಿಗೆ ಕಮ್ಮಿ ಆಗಿದೆ. ಹಾಗೆ ಕೇಂದ್ರದ ಪಾಲು 13ರಿಂದ 14 ಪೈಸೆಗೆ ಏರಿಸ್ಕೊಂಡಿದ್ದೀರಿ. ಕೇಂದ್ರದ ಸಹಾಯಧನ 4 ಪೈಸೆಗೆ ಏರಿಸ್ಕೊಂಡಿದ್ದೀರಿ. ಅಂದರೆ ಕೇಂದ್ರದಿಂದ ಈ 4, 14, 18 ಪೈಸೆ ಬರ್ತದೆ. ಸಾಲದಿಂದ 29 ಪೈಸೆ ಬರ್ತದೆ. ಉಳಿದಿರ್ತಕ್ಕಂಥದ್ದು ತೆರಿಗೆ 50%ಗಿಂತ ಕಮ್ಮಿ ಬರ್ತದೆ ಅನ್ನುವಂಥದ್ದನ್ನು ತೋರಿಸಿದ್ದೀರಿ. ಇದರಲ್ಲಿ ಅಧ್ಯಕ್ಷರ ಸಾಲ ಮರುಪಾವತಿಗೆ 18 ಪೈಸೆಯಿಂದ 20 ಪೈಸೆಗೆ ಏರಿಸ್ಕೊಂಡಿದ್ದೀರಿ. ಹಿಂದಿನ ಸಾರಿ 18 ಪೈಸೆ ಇತ್ತು, ಈ ಸಾರಿ 20 ಪೈಸೆ. ನೀರಾವರಿ ಮತ್ತು ಕೃಷಿಗೆ ಕಳೆದ ಸಾರಿ 14 ಪೈಸೆ ಇತ್ತು, ಈ ಸಾರಿ 13 ಪೈಸೆಗೆ ಇಳಿಕೆ. ವರ್ಷ ಜಾಸ್ತಿ ಆಗ್ತಾ ಹೋಗ್ಬೇಕು, ಕಮ್ಮಿ ಆಗ್ತಾ ಇದೆ. ಆರೋಗ್ಯಕ್ಕೆ ಹಿಂದಿನ ಸಾರಿ 5 ಪೈಸೆ ಇತ್ತು, ಈ ಸಾರಿ 4 ಪೈಸೆ. ಈ ಅಂಕಿ ಅಂಶಗಳು
ಬಜೆಟ್ ಎಷ್ಟು ದುರ್ಬಲ, ಈ ಬಜೆಟ್ ಎಷ್ಟು ದುರ್ಬಲ ಅಂತ ಹೇಳುವಂಥದ್ದನ್ನ ತೋರಿಸ್ತದೆ ಅಧ್ಯಕ್ಷರೇ. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅಯೋಮಯ ಆಗಿದೆ ಅನ್ನುವಂಥದ್ದನ್ನ ಇದು ತೋರಿಸ್ತದೆ. ನೀವು ಮ್ಯಾನೇಜ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಇದು ತೋರಿಸ್ತದೆ. ಹಾಗೆ ರಾಜ್ಯದ ಆದಾಯದ ವಲಯವಾರು ಸಂಯೋಜನೆ ನೋಡಿದ್ರೆ ಸೇವಾ ವಲಯದಿಂದ 69.87% ಬರ್ತದೆ ಅಂತ, ಕೈಗಾರಿಕೆಯಿಂದ 19.36%, ಕೃಷಿಯಿಂದ 10.77% ಬರ್ತದೆ ಅಂತ ಹೇಳಿದಿರಿ. ಇದನ್ನು ನೋಡಿದಾಗ ಅಧ್ಯಕ್ಷರೇ ಸುಮಾರು 70 ಭಾಗ ಸೇವಾ ವಲಯದಿಂದ ಬರೋದನ್ನ ನಿರೀಕ್ಷೆ ಮಾಡ್ತೀರಿ. ಈ ಸಾರಿ ಯುದ್ಧದಿಂದ ಜಗತ್ತಿನ ಆರ್ಥಿಕತೆ ಅಯೋಮಯ ಆಗಿದೆ. ಯುದ್ಧ ಇನ್ನೂ ನಿಲ್ಲಿಲ್ಲ. ಪೆಟ್ರೋಲಿಯಂ ಇದು ಸಾಗಾಣಿಕೆ ಇದು ಎಲ್ಲ ವ್ಯತ್ಯಾಸ ಆಗಿದೆ. ಹೀಗಾಗಿ ಸೇವಾ ವಲಯ ಅಯೋಮಯ ಆಗ್ತದೆ ಸಹಜವಾಗಿ. ಆದ್ದರಿಂದ ಈ ನಿಮ್ಮ ಯೋಜನೆ ನಿಮ್ಮ ಬಜೆಟ್ಟಿನ ಹಂತದಲ್ಲಿಯೇ ಅನುಮಾನಾಸ್ಪದ ಆಗಿದೆ. ಇದು ಇಷ್ಟು ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದರಿಂದಾಗಿ AI ತಂತ್ರಜ್ಞಾನ ಬಂದಿದೆ. ಇದರಿಂದಾಗಿ ITBT BPO ಇದರಿಂದ ಲಕ್ಷಗಟ್ಟಲೆ ಯುವಕರು ನಿರುದ್ಯೋಗಿಗಳಾಗಿ ಹೊರಗೆ ಬರುವಂತಹ ಒಂದು ಭಯಾನಕವಾದಂತಹ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಸೇವಾ ವಲಯದಲ್ಲಿ ನೀವು ಬರುವಂಥ 70% ಖಂಡಿತವಾಗೂ ಕೋತ ಆಗ್ತದೆ. ಇದು ನಿರೀಕ್ಷಿತ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ವೆಚ್ಚವನ್ನು ಕಡಿಮೆ ಮಾಡಲೇಬೇಕು. ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನಿಮ್ಮ ವೆಚ್ಚ ಹೆಂಗೆ ಜಾಸ್ತಿ ಆಗ್ತಾ ಇದೆ, ಅನವಶ್ಯಕದ ವೆಚ್ಚಗಳಿಗೆ ನೀವು ಏನು ಮಾಡ್ತಾ ಇದ್ದೀರಿ, ಎಷ್ಟು ಜನಕ್ಕೆ ಕ್ಯಾಬಿನೆಟ್ ದರ್ಜೆ ಕೊಟ್ಟು ಏನೇನು ಸೌಲಭ್ಯಗಳನ್ನು ಕೊಟ್ಟು. ಯಾಕಂದರೆ ನಿಮಗೆ ರಾಜಕಾರಣದ ಅಸ್ಥಿರತೆ ಒಂಥರ ಕಾಡ್ತಾ ಇದೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಒಂದು ಭಾವನೆಯಿಂದ ಈ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಅನೇಕ ಶಾಸಕರುಗಳಿಗೆ ಕ್ಯಾಬಿನೆಟು, ಅದಲ್ಲದೆ ರಾಜ್ಯದಿಂದ ತಾಲೂಕು ಮಟ್ಟದವರೆಗೆ ಗ್ಯಾರಂಟಿ ಸಮಿತಿಗಳು, ನಾವಿದು ಬಹಳ ದೊಡ್ಡ ಚರ್ಚೆ ಆಯ್ತು ಇಲ್ಲಿ, ನೀವೇನೋ ಸರಿ ಮಾಡ್ತೀವಿ ಅಂತ ಹೇಳಿ. ಅನಾವಶ್ಯಕ. ನಾವು ಶಾಸಕರು ನೀವು ನಾವೆಲ್ಲ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. 3 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ದೀವಿ, ಮಧ್ಯ ಆಫೀಸರ್ಸ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮ ತಲೆ ಮೇಲೆ ಇನ್ನೊಬ್ಬರನ್ನು ತಂದು ಕೂರಿಸಿದ್ವಿ ಅನಾವಶ್ಯಕ. ಅವ್ರಿಗೆ ಸಂಬಳ, ಅವರ ಸದಸ್ಯರುಗಳಿಗೆ ಸಿಟ್ಟಿಂಗ್ ಫೀಸು. ಇದರ ಪರಿಣಾಮ ನೀವು ನಿಮ್ಮ ರಾಜಕೀಯ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಸರ್ಕಾರದ ದುಡ್ಡಲ್ಲಿ ಹಣ ಕೊಡ್ಬೋದು, ಹಂಚಿಬಿಡಿ ಅವ್ರನ್ನ ತೃಪ್ತಿ ಮಾಡಲಿಕ್ಕೋಸ್ಕರ. ಆದರೆ ರಾಜ್ಯದ ಬೊಕ್ಕಸ ಏನಾಗ್ತದೆ ಇದನ್ನು ನೋಡಿದಾಗ GSTPಯ 2.95% ಇದಕ್ಕೆ ತಗೊಂಡೋಗಿ ನಿಲ್ಲಿಸ್ತೀವಿ ನಾವು, ಸಾಲ ಇದು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಕೊನೆಯ ಹಂತದಲ್ಲಿ 3ನ್ನ ಮೀರಬಾರ್ದು ಅಂತೇಳಿ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ. ಇದೇನಾಗಿದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಒಂದು, ನೀವು ಬಿಡುಗಡೆ ಮಾಡೋದು ಒಂದು. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ದಿನ ಅನೇಕ ಸಂಗತಿಗಳನ್ನು ನಮ್ಮ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ನೀವು ಇಟ್ಟಂತ ಹಣದಲ್ಲಿ ಅರ್ಧ ಭಾಗ ಹಣನ ರಿಲೀಸೇ ಮಾಡಲಿಲ್ಲ. ನೀವು ಇದರಲ್ಲಿದೆ, ನೀವೇ ಕೊಟ್ಟಿದ್ದು, ರಿಲೀಸೇ ಮಾಡಲಿಲ್ಲ. ಹಾಗಾದ್ರೆ ಏನು ಬಜೆಟ್ ಇದಂಗೆ? ನೀವು ಕೊಟ್ಟ ಹಣನ ಯಾಕೆ ರಿಲೀಸ್ ಮಾಡೋದಿಲ್ಲ? ಯಾರನ್ನು ಕೇಳಿದ್ರು ಕೂಡ, ಯಾರು ಡೈರೆಕ್ಟರ್ ಇದ್ದಾರೆ, ಯಾರು ಸೆಕ್ರೆಟರೀಸ್ ಇದ್ದಾರೆ, ಯಾಕೆ ನಮ್ಮ ಹಣ ರಿಲೀಸ್ ಆಗ್ತಾ ಇಲ್ಲ ಬೇರೆ ಬೇರೆ ಇಲಾಖೆದು ಅಂತ ಕೇಳಿದ್ರೆ ಏನು ಮಾಡೋದ್ರಿ? ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ರಿಲೀಸ್ ಮಾಡೋದಿಲ್ಲ ಅಂದರೆ ನೀವು ಬಜೆಟ್ನಲ್ಲಿ ಹಣ ಕೊಟ್ಕೊಂಡು ದೊಣ್ಣೆ ಹಿಡ್ಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳೋದು ನೀನು ಇದನ್ನ ರಿಲೀಸ್ ಮಾಡಬೇಡ ಅಂತ. ದೊಣ್ಣೆ ಹಿಡ್ಕೊಂಡು ನಿಂತ್ಕೊಬಿಟ್ಟಿದ್ದೀವಿ. ಆ ಕಾರಣಕ್ಕಾಗಿ ಅವರು ರಿಲೀಸ್ ಮಾಡೋದೇ ಇಲ್ಲ. ನಾವು ಕೇಳೋದಲ್ಲ, ಈ ಇಷ್ಟೊಂದು ಹಣ ಇಟ್ಟಿದ್ದಾರೆ ಬಜೆಟ್ನಲ್ಲಿ,
ನೀವು ರಿಲೀಸ್ ಮಾಡದೇ ಇರೋದಕ್ಕೆ ಏನು ಕಾರಣ ಅಂದರೆ ಮೌನ ವಹಿಸ್ತಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಅವರು. ಶರಣ್ ವಿಜಯಪ್ರಕಾಶ್ ಶೈಲೇಂದ್ರ ನೋಡಿ, ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮಕ್ಕೆ ಶರಣ್ ಪ್ರಕಾಶ್ 50,000 ರೈತರಿಗೆ 428 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಪಿಸಿದ್ದೀರಿ. ನೀವು ಬಿಡುಗಡೆ ಮಾಡಿದ್ದು ಕೇವಲ 45 ಕೋಟಿ. ಕೇವಲ 45 ಕೋಟಿ. ಕೃಷಿ ಬೆಳೆಗಳಲ್ಲೂ ನೀರನ್ನು ಸಮರ್ಥವಾಗಿ ಬಳಕೆ ಮಾಡಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಉತ್ಪಾದನೆ ಹೆಚ್ಚಿಸುವ ನಿಟ್ಟಿನಲ್ಲಿ 181 ಲಕ್ಷ ರೈತರಿಗೆ ಹನಿ ನೀರಾವರಿಗೆ 440 ಕೋಟಿ ನೀವು ಅದನ್ನ ಇಟ್ಟಿದ್ದೀರಿ. ಅದನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು ಎಷ್ಟು ಅಂದರೆ 382 ಕೋಟಿ. ಇದನ್ನು ಯಾಕೆ ರಿಲೀಸ್ ಮಾಡೋದಿಲ್ಲ ನೀವು? ಇಟ್ಟಿದ್ದು ಯಾಕೆ? ಇಷ್ಟೊಂದು ಭಾರಿ ದೊಡ್ಡ ಅಮೌಂಟನ್ನು ಇಟ್ಟಿದ್ದಾರಂತ. ತೊಗರಿಗೆ ತಾಂತ್ರಿಕತೆಗೆ 88 ಕೋಟಿ ನಿಗದಿ ಮಾಡಿದ್ದೀರಿ. ಬಿಡುಗಡೆ ಆಗಿರ್ತಕ್ಕಂಥದ್ದು 49.64 ಕೋಟಿ. ಹಾಗಾದರೆ ಈ ಬಜೆಟಿನ ಅರ್ಥ ಏನು? ಇನ್ನು ಅನೇಕ ಅಂಶಗಳಿಲ್ಲಿದ್ದಾವೆ. ಬೀಜ ಸಸ್ಯ ಸಂರಕ್ಷಣಾ ಔಷಧಿ ಇದ್ರ ಬಗ್ಗೆ ಗುಣಮಟ್ಟ ಪರೀಕ್ಷೆ ಮಾಡಲಿಕ್ಕಾಗಿ ಪ್ರಯೋಗಾಲಯಗಳನ್ನು ಅತ್ಯಾಧುನಿಕ ತಂತ್ರಜ್ಞಾನಗಳೊಂದಿಗೆ ಬಲವರ್ಧನೆಗೊಳಿಸುವುದು. $3 ಕೋಟಿಯಲ್ಲಿ ಇದಕ್ಕೆ ಉಪಕರಣಗಳು ಮತ್ತು ಇತರೆ ಸೌಲಭ್ಯಗಳನ್ನು ಪಡೆಯಲು ಕ್ರಮ ವಹಿಸಲಾಗುತ್ತದೆ. ಅಷ್ಟೇ ಉತ್ತರ, ಇನ್ನೂ ಏನೂ ಇಲ್ಲ. ಜೈವಿಕ ಕೃಷಿ ಪರಿಕರಗಳ ಸ್ಟಾರ್ಟ್ಅಪ್ಗಳನ್ನು ಮಾಡಲಿಕ್ಕೆ ನೀವು ಪ್ರಸ್ತಾಪ ಮಾಡಿದ್ದೀರಿ. ಅದು ಕೂಡ ಸ್ಟಾರ್ಟ್ಅಪ್ಗಳ ಆಯ್ಕೆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಸಾವಯವ ಉತ್ಪನ್ನಗಳು ಮತ್ತು ಸಿರಿಧಾನ್ಯಗಳ ಬೇಡಿಕೆ ಬಗ್ಗೆ ಈ ಸರಿನೂ ಒಂದು ಸಿರಿಧಾನ್ಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ಬಜೆಟ್ನಲ್ಲಿ. ಆದರೆ ಇನ್ನೊಂದು ಸಾರಿ 20 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಸಾವಯವ ಸಿರಿಧಾನ್ಯಗಳ ಹಬ್ ಅನ್ನು ಸ್ಥಾಪಿಸಲಾಗುವುದು. ಇದಕ್ಕೆ ಈಗಾಗಲೇ 2.28 ಕೋಟಿ ಮಾತ್ರ ವೆಚ್ಚ ಮಾಡಿದೆ. ಇಟ್ಟಿದ್ದು 20 ಕೋಟಿ, ಖರ್ಚು ಮಾಡಿದ್ದು 2.28 ಕೋಟಿ. 17 ಕೋಟಿ ಬಿಡುಗಡೆನೆ ಮಾಡಲಿಲ್ಲ. ಹಾಗಾದ್ರೆ ನಿಮ್ಮ ಪ್ರಸ್ತಾಪ ಏನು? ಯಾತಕ್ಕಾಗಿ ಮಾಡ್ತೀರಿ? ಯಾರನ್ನ? ಇದೊಂದು ಮನೋರಂಜನೆ ಕಾರ್ಯಕ್ರಮ. ಬಜೆಟ್ ದಿನ ಒಂದು ಮನೋರಂಜನೆ ಕೊಡೋದು, ಒಂದು ಸಂತೋಷ ಕೊಡೋದು ಜನಕ್ಕೆ. ನೋಡಿ, ವಿಜಯಪುರ ಮುದ್ದೇಬಿಹಾಳ ತಾಲೂಕಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪಿಸಲಾಗುವುದು. ನಮ್ಮ ಅಪ್ಪಾಜಿ ನಾಡಗೌಡರ ಕ್ಷೇತ್ರ ಅಂತ ಕಾಣಿಸ್ತದೆ ಇದು. ಪ್ರಸ್ತಾವವು ಪರಿಶೀಲನೆಯಲ್ಲಿದೆ. ಅಂದ್ರೆ 1 ವರ್ಷದ ನಂತರ ನೀವು ಮಾಡಿದ್ದೇನು ಅಂದ್ರೆ ಏನೂ ಇಲ್ಲ, ಪ್ರಸ್ತಾವವು ಪರಿಶೀಲನೆಯಲ್ಲಿದೆ. ಅಥಣಿ ತಾಲೂಕಿನಲ್ಲಿ ಹೊಸ ಕೃಷಿ ಕಾಲೇಜನ್ನು ಸ್ಥಾಪಿಸಲು ತಜ್ಞರಿಂದ ಕಾರ್ಯಸಾಧ್ಯತೆ ವರದಿಯನ್ನು ಪಡೆದುಕೊಳ್ಳಲಾಗುವುದು. ಬಹುಶಃ ಲಕ್ಷ್ಮಣ ಸವದಿಯವರ ಕ್ಷೇತ್ರ. ವರದಿಯನ್ನು ಪಡೆಯಲು ಕಾಲೇಜಿಲ್ಲ. ಇನ್ನು ವರದಿ ತಗೋತೀವಿ ಅಂತ ಹೇಳಿದ್ರು ಕಳೆದ ಬಜೆಟ್ದಲ್ಲಿ. ವರದಿ ತಗೊಂಡ್ರು. ಈ ಸಲ ಹಣಕಾಸಿನ ವ್ಯವಸ್ಥೆ ಮಾಡಿದಾರೆ, ಅದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಓದಿಲ್ಲ ಅಂತ ಕಾಣುತ್ತೇನೆ. ಅಂದ್ರೆ ಪ್ರಸ್ತಾವ ತಗೊಳ್ಲಿಕ್ಕೆ 1 ವರ್ಷ ಬೇಕು. ಆಯ್ತು, ತಗೋಬೇಕು. ಅದ್ರ ನನ್ನ ಉದ್ದೇಶ ನೀವು ಜಾನೇಂದ್ರ ಅವರೇ ನಿಮ್ಮ ಕ್ಷೇತ್ರದಲ್ಲಿ 20 ನಿಮಿಷ ಮಾತು ಹೇಳ್ಬೇಕ. ಇನ್ನೊಮ್ಮೆ ಬಸವರಾಜ ಬೊಮ್ಮಾಯಿ ಅವರು ಪುಂಗಿ ಓದಿ ಹೋಗ್ಬಿಟ್ರ. ಅದರದ ನಿಮ್ಮಲ್ಲಿ ಆದ್ರೂ ಸಾಕು ಸಂಶೋಧನಾ ಕೇಂದ್ರ ಮುಂದುವರಿಸಿ. ನಾನು ಸಂತೋಷ ಪಡೋನು, ಆದಷ್ಟು ಬೇಗ ಮುಗಿಸಿ. ನೀವು ಪಾಪ ನಮ್ಮ ಜೊತೆಯಿಂದ ಅಲ್ಲಿ ಹೋಗಿ ಅವರಿಗೊಂದು ಖುಷಿ ಕೊಟ್ಟಿದ್ರಿ. ಇದು ಮಾನ್ಯ ಅಧ್ಯಕ್ಷರೇ,
ರೈತರಿಗೆ ಹೆಚ್ಚಿನ ಆದಾಯ ಒದಗಿಸುವಲ್ಲಿ ತೋಟಗಾರಿಕಾ ಬೆಳೆಗಳ ಕೊಡುಗೆ ಮಹತ್ವದ್ದಾಗಿದೆ. ಬೆಳೆ ಪದ್ಧತಿ ಸಂರಕ್ಷಣೆ ಮತ್ತು ಮೌಲ್ಯವರ್ಧಿತ ತಂತ್ರಜ್ಞಾನದಲ್ಲಾದಂಥ ಆಧುನೀಕರಣದ ಅನುಕೂಲಗಳನ್ನು ಬೆಳೆಗಾರರಿಗೆ ತಲುಪಿಸುವಂಥ ಉದ್ದೇಶದಿಂದ 95 ಕೋಟಿ ರೂಪಾಯಿಗಳ ಅನುದಾನವನ್ನು ಇಡಲಾಗಿದೆ. 95 ಕೋಟಿ. ಇದುವರೆಗೆ ಒಟ್ಟಾರೆ 78 ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಮುನಿರಾಜ್ ಅವರೇ, ಇನ್ನು ಉಳಿದಿರ್ತಕ್ಕಂಥದ್ದು ಬಿಡುಗಡೆ ಮಾಡಲಿಲ್ಲ. ಹೀಗೆ ಇಂಥದ್ದು ಸಾಕಷ್ಟು ಇದು ಇಡೀ ಪುಸ್ತಕದಲ್ಲಿ ಹೀಗೆ ಇದೆ. ಈ ಪುಸ್ತಕ ಓದಿದಾಗ ಬಹಳ ಬೇಜಾರಾಗ್ತದೆ. ನಾನು ಡೀಟೇಲಿಗೆ ಹೋಗೋದಿಲ್ಲ. ನೀವು ಇಲ್ಲಿ ಇದೆಲ್ಲವೂ ಕೂಡ ಪ್ರಸ್ತಾಪ ಮಾಡೋದು ಯಾಕೆ ಅಂದರೆ, ಒಂದು ವರ್ಷದಲ್ಲಿ ನಾನು ಮಾಡ್ತೀನಿ ಅಂತ. ಕೆಲವು 3 ವರ್ಷಕ್ಕಿದೆ, ಅದು ಬಿಡಿ. ಆದರೆ 1 ವರ್ಷದಲ್ಲಿ ನೀವು ಮಾಡ್ತೀನಿ ಅಂತ. ಅದೇನು ಮಾಡೋದಿಲ್ಲ ಅಂತ ಹೇಳಿದ್ರೆ ಅದರ ಅರ್ಥ ಏನು? ರೇಷ್ಮೆ ಬೆಳೆ ವಿಸ್ತರಣೆಗೆ 55 ಕೋಟಿ ಅನುದಾನ ಒದಗಿಸಲಾಗುವುದು. ಒದಗಿಸಿದ್ದೆಷ್ಟು ಅಂದರೆ 27 ಕೋಟಿ. ಇದು ರೈತರ ಬಗ್ಗೆ. ಶಿಕ್ಷಣ ನೀಡಲಿಕ್ಕೆ ಅಧ್ಯಕ್ಷರೇ, ಸರ್ಕಾರದ ಹಿಂದಿನ ಅವಧಿಯಲ್ಲಿ ಪ್ರಾರಂಭಿಸಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನೊಂದಿಗೆ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭಿಸಲಾಗುವುದು. DPR ಸಿದ್ಧಪಡಿಸಲು ಟೆಂಡರ್ ಕರೆದಿರುತ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ 50 ಸರ್ಕಾರಿ ಶಾಲೆಗಳೊಂದಿಗೆ ಹೆಚ್ಚುವರಿಯಾಗಿ 150 ಶಾಲೆಗಳು ಸೇರಿದಂತೆ ಒಟ್ಟಾರೆ 200 ಶಾಲೆಗಳಲ್ಲಿ KPS ಶಾಲೆಗಳನ್ನಾಗಿ ಉನ್ನತೀಕರಣಗೊಳಿಸಿ ಅನುಷ್ಠಾನಗೊಳಿಸಲಾಗಿದೆ. ಹಣ ಎಷ್ಟು ಖರ್ಚು ಮಾಡಿದೀವಿ? ಇಲ್ಲ. 2500 ಕೋಟಿ ನೀವು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಇದನ್ನ ಅಪ್ಗ್ರೇಡ್ ಮಾಡಿದ ಒಂದು ಆರ್ಡರ್ ಬಿಟ್ಟರೆ ಮತ್ತೇನು ಮಾಡಲಿಲ್ಲ. ನಾವು ಶಿಕ್ಷಣ ಇಲಾಖೆಗೆ ಇಷ್ಟೊಂದು ದೊಡ್ಡ ಆದ್ಯತೆ ಕೊಟ್ಟಿದ್ದಾರೆ. KPS ಶಾಲೆಗಳು 2500 ಕೋಟಿ ಅಂದರೆ ಏನು ಅಂತೇಳಿ ಹೋದ ವರ್ಷ ನಾವು ಖುಷಿ ಪಟ್ಟಿದ್ವಿ. ಕೊನೆಯಲ್ಲಿ ನಿಮ್ಮದು ಏನು ಅಂತ ಹೇಳಿದ್ರೆ, ಶಾಲೆ ಉಳಿದಿರ್ತಕ್ಕಂಥ ಶಾಲೆಯನ್ನು ಕೈ ಬಿಡಲಾಗಿದೆಯಾ ಏನು ಅಂತೇಳಿ ಹೇಳುವಂಥದ್ದು ಇಲ್ಲ. ಹೀಗೆ ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಒಟ್ಟು ಇಷ್ಟು ವಿದ್ಯಾರ್ಥಿಗಳು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟಾರೆ 5000 ಶಾಲೆಗಳನ್ನು ವಿಸ್ತರಿಸಲಾಗುವುದು. ಇದಕ್ಕೇನು ಅಂದರೆ ಆದೇಶ ನೀಡಲಾಗಿದೆ. ಇವುಗಳಲ್ಲಿ 1500 ಶಾಲೆಗಳು ಈಗಾಗಲೇ ಪ್ರಾರಂಭಗೊಂಡಿದ್ದಾವೆ. 5000 ಶಾಲೆ ನೀವು ಪ್ರಸ್ತಾಪ ಮಾಡಿದ್ದೀರಿ. 1 ವರ್ಷದಲ್ಲಿ ಇದು ಪೂರ್ಣ ಮಾಡಲಿಕ್ಕಾಗಲಿಲ್ಲ. ಅಂದರೆ ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ರಲ್ಲಿ ನೀವು ಅನುಷ್ಠಾನ ತರೋದರಲ್ಲಿ ವಿಫಲರಾಗಿದ್ದೀರಿ. ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇರುವ 5267 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಮುಂದುವರೆದ ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು 5000 ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುವುದು. ಶಿಕ್ಷಕರ ಹುದ್ದೆಗಳನ್ನು ತಕ್ಷಣ ತರ್ಕಬದ್ಧಗೊಳಿಸಿ ನಂತರ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು. ಬೇರೆ ಏನೂ ಇಲ್ಲ. ಓಕೆ. ಈ ಪ್ರಸ್ತಾಪ ಅಟ್ಟರ್ ಫೇಲ್ಯೂರ್. ಇದೆಲ್ಲವೂ ಕೂಡ ಅರ್ಧ ಗಂಟೆ ಆಯಿತು. ಮಹಿಳಾ ಉನ್ನತ ಶಿಕ್ಷಣ ಬಲವರ್ಧನೆಗಾಗಿ 31 ಮಹಿಳಾ ಕಾಲೇಜುಗಳನ್ನು ಹಿಂದಿನ ವರ್ಷದಲ್ಲಿ ಉನ್ನತೀಕರಿಸಲು ಕ್ರಮ ಕೈಗೊಂಡಿದ್ದು, ಉಳಿದ 26 ಕಾಲೇಜುಗಳ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು 26 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗುವುದು. ನೀವು ಒದಗಿಸಿದ್ದೆಷ್ಟು? 15.41 ಕೋಟಿ ಮಾತ್ರ. ಇನ್ನು 10 ಕೋಟಿ ಬಿಡುಗಡೆ ಮಾಡಲೇ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಈ ರೀತಿ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ಗೆ 10 ಕೋಟಿ ವೆಚ್ಚ ಮಾಡಲಾಗುವುದು ಅಂತ ಹೇಳಿದಿರಿ. 4.5 ಕೋಟಿ ಮಾತ್ರ ಬಿಡುಗಡೆ. ಇದು ಸಾಕಷ್ಟು ಉದ್ದ ಇದೆ. ಇಡೀ ಪುಸ್ತಕ ಹಾಗೇ ಇದೆ. ಈ ಪುಸ್ತಕ ನಿಮ್ಮ ಸರ್ಕಾರ ನಿಮ್ಮ ಬಜೆಟ್ನ ಕೈಗನ್ನಡಿ. ಏನು ಘೋಷಣೆ ಮಾಡಿದ್ದೀರಿ, ಏನು ಕೈ ಬಿಟ್ಟಿದ್ದೀರಿ ಅನ್ನುವಂಥದ್ದನ್ನ ಇದರಲ್ಲಿ ವಿವರಿಸ್ತೀರಿ, ನೀವೇ ಕೊಟ್ಟಂತ ಫಿಗರ್ಸ್. ಆದ್ರಿಂದ ಅಧ್ಯಕ್ಷರೇ, ಈಗಲೇ ವಿಶೇಷವಾಗಿ ನಮ್ಮ ರಾಜ್ಯದ ಸಾಲ ಈಗಾಗಲೇ ಪ್ರಸ್ತಾಪ ಮಾಡಿದೆ.
ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. 35 ನಿಮಿಷ ಆಯ್ತು. ನೀವು ಇದು 35 ನಿಮಿಷ ಆಯ್ತು, ಅದಷ್ಟು ಬೇಗ ಮುಗಿಸ್ಬೇಕು. ಇಷ್ಟು ಬೇಗ ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. 3 ಲಕ್ಷ 35 ಇಲ್ಲ ಇಲ್ಲ ಸರ್, ಒಂದೊಂದ್ಸರಿ ನೀವು ತಪ್ಪು ಗಡಿಯಾರ ನೋಡ್ತೀರಿ. ಹೌದು. ನಾನು ತಪ್ಪು ಮಾಡುದು ಗಡಿಯಾರ ತಪ್ಪು ಏನಂದ್ರೆ ನಾವೆಲ್ಲ ಯಾವಾಗ್ಲೂ ಕೂಡ ಮಾತಾಡೋದು ಸರ್. ಈಗ 30 ನಿಮಿಷ ಆಯ್ತಲ್ಲ, ಇಡೀ ಎಲ್ಲ ವಿಚಾರ ಕೇಳಿ ಇಲ್ಲಿ ಬಂದ ನಾವು ಈಗ ಮತ್ತೆ ರೀಸ್ಟಾರ್ಟ್ ಮಾಡಿದಂತ ಮಾಡುದು. ಈಗ ಎಷ್ಟೊತ್ತು ಬೇಕು ಇನ್ನು? ನಾವು ಟೈಮ್ ವೇಸ್ಟ್ ಮಾಡ್ಬೇಕಲ್ಲ. 69 ಚರ್ಚೆ ಇದೆ, ಒಂದು ಬೇರೆಯವ್ರು ಮಾತಾಡಬೇಕು, ಊಟಕ್ಕೆ ಬಿಡಬೇಕು ಸರ್. ಒಂದು 20-25 ನಿಮಿಷ ಬೇಕು. ಇಲ್ಲ 25 ನಿಮಿಷ ಆಗಿದೆ. ಓಕೆ, 1:35 ತನಕ ಮಾತಾಡ, 10 ನಿಮಿಷ ಮಾತಾಡ. ಈಗ 8,24,000 ಕೋಟಿ 384 ಕೋಟಿ ಸಿದ್ದರಾಮಯ್ಯನವರು ಕಳೆದ 3 ವರ್ಷಗಳಲ್ಲೇ ಅವರ ಅವಧಿಯಲ್ಲಿ 4,37,160 ಕೋಟಿ ಸಾಲ ಮಾಡಿದ್ದಾರೆ. ಹಾಗಾಗಿ ಅವರು ಸಾಲ ಮಾಡಲಿಕ್ಕಾಗಿ ಬಜೆಟ್ ಅನ್ನು ಹಿಗ್ಗಿಸಿದ್ದಾರೆ. ಬಜೆಟ್ ಅನ್ನು ಬಹಳ ದೊಡ್ಡ ಮಾಡಿದ್ದು ಯಾಕೆ ಅಂದ್ರೆ ಸಾಲ ಮಾಡಲಿಕ್ಕಾಗಿ, ಯಾಕಂದ್ರೆ ಅಭಿವೃದ್ಧಿಗಿಲ್ಲ, ಸಾಲ ಮಾಡಲಿಕ್ಕಾಗಿ ನೀವು ಹಿಗ್ಗಿಸಿದ್ರಿ. ಹಾಗಾಗಿ ಸಾಲದ ಸರದಾರ ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಖ್ಯಾತಿ ಖಂಡಿತ ನಿಮಗೆ ಬರ್ತದೆ. ಯಾಕಂದ್ರೆ ಈ ಸಾಲ ಮಾಡಬೇಕು, ಸಾಲ ತಪ್ಪಲ್ಲ, ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ, ಮಾಡಿದೆ. ಸಾಲ ಮಾಡಿ ತುಪ್ಪ ಕುಡಿಯೋದಲ್ವಲ್ಲ, ಸಾಲ ಮಾಡಿ ಅಭಿವೃದ್ಧಿಗೆ ಉಪಯೋಗಿಸಿದ್ರೆ ನೀವು 2 ಲಕ್ಷ ಕೋಟಿ ಮಾಡಿ, ಯಾರದ್ದು ಏನು ತೊಂದರೆ ಇಲ್ಲ. ರಾಜ್ಯ ರಸ್ತೆಗಳಿಗೆ ಕೊಡ್ತಾ ಇಲ್ಲ. ನಿಮ್ಮ 3 ವರ್ಷದಲ್ಲಿ ಯಾವ ಇರಿಗೇಷನ್ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದೀರಿ? ಯಾವ ವಿದ್ಯುತ್ ಪ್ರಾಜೆಕ್ಟ್ಗಳನ್ನ ತಗೊಂಡಿದ್ದೀರಿ? ಯಾವ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಿ ಹೇಳಿ? ನಿಮಗಿರುವಂಥ ಎಕ್ಸ್ಪೀರಿಯನ್ಸಿಗೆ, ನಿಮಗಿರುವಂಥ ಆಡಳಿತದ ಅನುಭವಕ್ಕೆ ಏನೇನೋ ಆಗಬೇಕಾಗಿತ್ತು. ಕರ್ನಾಟಕದಲ್ಲಿ ಏನೇನೋ ಒಂದು ಬದಲಾವಣೆಯನ್ನು ನೀವು ತರಬೇಕು ಅಂತ ಹೇಳಿ ನಮ್ಮೆಲ್ಲರ ನಿರೀಕ್ಷೆ ಸರ್. ಪಕ್ಷ ಇದು ಬೇರೆ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೊಂದು ಸ್ವಲ್ಪ ಗೌರವ ಇದೆ ಮತ್ತು ಒಂದು ಭಾವನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ನೀವು ಇದನ್ನು ಮಾಡಲಿಲ್ಲಲ್ಲ ಅನ್ನುವಂಥದ್ದು ತುಂಬ ನೋವಿನ ಸಂಗತಿ. ಹಾಗೆಯೇ ಈಗಾಗಲೇ ಹೇಳಿದ್ದಾರೆ ಎಲ್ಲರೂ ಕೂಡ, 80,000 ಹಣ ಇತ್ತು ಒಬ್ಬರ ತಲೆ ಮೇಲೆ ಸಾಲ. ನೀವು ಬಂದ ಈ ವರ್ಷದಿಂದ 1,20,000 ಕೋಟಿಗೆ ಏರಿದೆ, 1,20,000ಕ್ಕೆ ಏರಿದೆ. ತಲಾ ಸಾಲ, ತಲಾ ಆದಾಯ ಅಲ್ಲ. ಆದ್ದರಿಂದ 40,000 ರೂಪಾಯಿನ ಈ ರಾಜ್ಯದಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಸಾಲದ ಹೊರೆಯನ್ನು ಜಾಸ್ತಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೀರ್ತಿಗೆ ನೀವು ಭಾಜನರಾಗಿದ್ದೀರಿ. ಹಾಗೆ ಕಮಿಟೆಡ್ ಎಕ್ಸ್ಪೆಂಡಿಚರ್, ಸಂಬಳ, ಪಿಂಚಣಿ, ಬಾಡಿಗೆ, ಇದಕ್ಕೆ ಇವತ್ತು 10.4% ದರದಲ್ಲಿ ಏರ್ತಾ ಇದೆ. ರಾಜ್ಯದ ಆದಾಯದ ದರ ಎಷ್ಟು ಅಂದರೆ 5.8% ಮಾತ್ರ ಏರಿಕೆ ಆಗ್ತಾ ಇದೆ. ಹಾಗಾಗಿ 4,48,000 ಕೋಟಿ ಬಜೆಟ್ನಲ್ಲಿ ಸಾಲ ಮರುಪಾವತಿಗೆ ಬಡ್ಡಿಗೆ 91,647 ಕೋಟಿ ಒಂದು ವರ್ಷಕ್ಕೆ ವ್ಯಯ ಮಾಡ್ತೀರಿ. 20% ಇದಕ್ಕಾಗಿ ತೆಗೆದಿಡ್ತಾ ಇದ್ದೀರಿ. ಸಂಬಳ ಮತ್ತು ಪಿಂಚಣಿಗೆ 1.36 ಲಕ್ಷ ಕೋಟಿ ಬರ್ತದೆ. ಗ್ಯಾರಂಟಿಗೆ 52,000 ಕೋಟಿ ಹೋಗ್ತದೆ. ಒಟ್ಟಾರೆ ಇದೆಲ್ಲವೂ ಸೇರಿ 2.80 ಲಕ್ಷ ಕೋಟಿ ಇದಕ್ಕಾಗಿ ವ್ಯಯ ಆಗ್ತದೆ. ಇದು ಸುಮಾರು 83% ಇದಕ್ಕಾಗಿ ವಿನಿಯೋಗ ಆದರೆ ಅಭಿವೃದ್ಧಿಗೆ ಕೇವಲ 76,000 ಕೋಟಿಯನ್ನು ಮೀಸಲಿಟ್ಟಿದ್ದೀರಿ. ಇದರಲ್ಲಿ ಸಂಬಳ ಎಷ್ಟು, ಬಾಕಿ ಬಿಲ್ 37,000 ಕೋಟಿ ಅಂತೇಳಿ ಹೇಳಿ ಸ್ಟ್ರೈಕ್ ಮಾಡಲಿಕ್ಕೆ ಇಳಿದಿದ್ದಾರೆ ಕಾಂಟ್ರಾಕ್ಟ್ರು. ಇದನ್ನು ಪಾವತಿ ಮಾಡಲಿಕ್ಕೆ ಎಷ್ಟು ಕೊಡ್ತೀರಿ? ರಸ್ತೆಗಳಿಗೆ ಎಷ್ಟು ಕೊಡ್ತೀರಿ? ನಿಮ್ಮ ಮುಖ್ಯಮಂತ್ರಿ ಮೂಲಭೂತ ಅಭಿವೃದ್ಧಿ 8,000 ಕೋಟಿ ಚಿಲ್ಲರೆ ಇಟ್ಟಿದ್ರಿ ಕಳೆದ ಸಾರಿ. ಈ ಸರಿ ಏಕಾಏಕಿ ಅದನ್ನ 4,000 ಕೋಟಿ ಕಮ್ಮಿ ಮಾಡ್ಕೊಂಡಿದ್ದೀರಿ. ನಿನ್ನೆ ನಿಮ್ಮ ಶಾಸಕಾಂಗ ಪಕ್ಷದ ಸಭೆದು ಬಂದಿದೆ. ಎಲ್ಲ ಶಾಸಕರು ನಾವು ಆಡಳಿತ ಪಕ್ಷದವರಾಗಿ ನಮ್ಮ ಕೈಗೆ ಏನು ಇಲ್ಲ, ದುಡ್ಡು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ, ಮುಂದಿನ ಸಾರಿ ಗೆಲ್ಲೋದೆ ನಾವು ಕಷ್ಟ, ಜನ ನಮಗೆ ಕೇಳ್ತಾರೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ನಿಮಗೆ. ಅದರಿಂದ ನಿಮ್ಮ ಆಡಳಿತ ಪಕ್ಷದವರೇ ಇಷ್ಟೊಂದು ಅಸಹನೆಯನ್ನು ಅವ್ರಿಗಾಗ್ತಾರೆ. ಇನ್ನು ನಮ್ಮ ಕೈಗೆ ಏನು ಕೊಡ್ತೀರಿ ಗೊತ್ತಿಲ್ಲ. 4,000 ಕೋಟಿ ಅದರಲ್ಲೂ ಕೂಡ ಕಡಿಮೆ ಮಾಡ್ಕೊಂಡಿದ್ದೀರಿ. ಈಗ ಏನಾಗಿದೆ ಅಧ್ಯಕ್ಷರೇ, ತಲೆಗೆ ಎಳ್ಕೊಂಡ್ರೆ ಕಾಲಿಗಿಲ್ಲ,
ಕಾಲಿಗೆ ಎಳ್ಕೊಂಡ್ರೆ ತಲೆಗಿಲ್ಲ. ಆ ಪರಿಸ್ಥಿತಿಯಲ್ಲಿ ನೀವು ರಾಜ್ಯವನ್ನು ನಡೆಸ್ತಾ ಇದ್ದೀರಿ. VBG ರಾಮ್ಜೈಗೆ ಹಣ ಏನಿಟ್ಟಿದ್ದೀರಿ ಅಂತ ನಮ್ಗೆ ಇದರಲ್ಲೆಲ್ಲೂ ಕಾಣ್ತಾ ಇಲ್ಲ. ತಾವು ಹೇಳ್ಬೇಕು, ಗೊತ್ತಿಲ್ಲ ನನಗೆ. ಅಂದರೆ ಹಿಂದೆಲ್ಲ ನರೇಗಾದಲ್ಲಿ ಇತ್ತು, ಏನಾದ್ರು ಸ್ವಲ್ಪ ಹಣನ ನೀವು ಇಡಬೇಕಾಗಿತ್ತು. ಇದೆಲ್ಲ ನಾನು ಓದಿ ನೋಡಿದೆ, ನನಗೆ ಸಿಕ್ಕಲಿಲ್ಲ. ಅಂದರೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಕೈ ಬಿಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ದೀರಾ, ಅಥವಾ ಇದನ್ನೇನಾದ್ರು ಮುಂದುವರಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಣ ಇಡಬೇಕಾಗಿತ್ತು. ಯಾಕಂದ್ರೆ ನೀವೇನು ಟೀಕೆ ಮಾಡ್ಬೋದು, 60% ಕೇಂದ್ರ ಕೊಡುವಂತಹದನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಬಳಕೆ ಮಾಡ್ಕೊಳ್ಬೇಕಾಗಿತ್ತು. ಬಡವರ ಕೈಗೆ ಕೆಲಸ ಕೊಡುವಂತ 100 ದಿನ ಇದ್ದಿದ್ದನ್ನ 125 ದಿನಕ್ಕೆ ಹೆಚ್ಚಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಅನುಸರಿಸದೆ ಹೋದ್ರೆ ನೀವು ಬಡವರ ವಿರೋಧಿ, ಕೂಲಿಕಾರರ ವಿರೋಧಿ ಸರ್ಕಾರ ಆಗ್ತೀರಿ ನೀವು. ಆದ್ರಿಂದ ಈ ಇದರಲ್ಲಿ ವಿಶೇಷವಾಗಿ ಅಧ್ಯಕ್ಷರೇ ಒಂದು ರೀತಿ ಅಂಕಿ ಸಂಖ್ಯೆಗಳ ಜಗ್ಲರಿ, ಇದನ್ನ ನೀವು ಮಾಡಿದ್ದು ಬಿಟ್ರೆ ಇದರಲ್ಲಿ ಏನು ಪ್ರಯೋಜನ ಆಗಲಿಲ್ಲ. 26-27ನೇ ಸಾಲಿಗೆ 25-26ನೇ ಸಾಲಿನಲ್ಲಿ GSDP ಬೆಳವಣಿಗೆ ದರ 7% ಇತ್ತು, ನೀವೇ ಹೇಳಿದಿರಿ. 26-27ನೇ ಸಾಲಿಗೆ ಈ ದರ 10% ಅಂತೇಳಿ ಹೇಳಿ ಏರಿಸ್ಕೊಂಡಿದ್ದೀರಿ. ಅಂದರೆ ಇದು ಹೆಂಗೆ ಆಗ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ. ನೀವು ಯಾವ ಫಿಗರ್ನ ಆಧಾರದ ಮೇಲೆ ಹಿಂದೆ ಏನಾದ್ರು 1% ಜಾಸ್ತಿ ಮಾಡ್ಕೊಂಡ್ರೆ ನಾವು ನಂಬೋದು. ಆದರೆ ಏಕಾಏಕಿ 10% ಜಾಸ್ತಿ ಮಾಡ್ಕೊಂಡು ಈ ಸಾಲ ಪಡೀಲಿಕ್ಕೆ ಒಂದು ಜಸ್ಟಿಫಿಕೇಶನ್ನ ನೀವು ತಗೊಳ್ತಾ ಇದ್ದೀರಿ ಅಂತೇಳಿ ಹೇಳಿ ನನಗೆ ಅನಿಸುತ್ತೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀರಿ. ಇದಕ್ಕೆ ಏನೂ ಇಡಲಿಲ್ಲ, ಇವರಿಗೆ ಸಂಬಳ ಕೊಡಲಿಕ್ಕೆ, ಸಾರಿಗೆ ಕೊಡಲಿಕ್ಕೆ ಏನೂ ಇಡಲಿಲ್ಲ. ಬಹುಶಃ ಧಾರವಾಡದಲ್ಲಿ ಇದ್ದಂಥ ಒಂದು ಯುವ ಸಮೂಹ ಏನು ಬೀದಿಗಿಳಿದಿತ್ತು, ಅವರೊಂದು ಸಮಾಧಾನ ಮಾಡಿ, ಹೌದಪ್ಪ ನಾವು ಸ್ಟ್ರೈಕಿಗೆ ಇಳಿದ್ವಿ, ಮಾನ್ಯ ಸಿದ್ದರಾಮಯ್ಯನವರು ಸ್ಪಂದಿಸಿದ್ರು ಅಂತ ಅಷ್ಟೊಂದು ಮಟ್ಟಿಗೆ ಅವತ್ತು ಒಂದು ದಿವಸಕ್ಕೆ ಸಂತೋಷ ಆಗೋ ಹಾಗೆ ಮಾಡಿದಿರಿ. ಈಗಾಗಲೇ ನಿಮ್ಮದು ರಿಸರ್ವೇಷನ್ನು ಇದು ಯಾವುದು ಕೂಡ ಸೆಟ್ಲ್ ಆಗಲಿಲ್ಲ. ಇದು ಹೇಗೆ ಮಾಡ್ತೀರಿ ಅಂತ ಹೇಳುವಂಥದ್ದು ಗೊತ್ತಿಲ್ಲ. GSTಯಿಂದ ನಮ್ಮ ರಾಜ್ಯಕ್ಕೆ ಸುಮಾರು 30% ಹಣ ಬರ್ತದೆ. 30% ಹಣ ಅದು ಬಳಕೆ ವಸ್ತುಗಳ ಕನ್ಸ್ಯೂಮರ್ಸ್ ಗೂಡ್ಸಿಂದನೇ ಹೆಚ್ಚಿಗೆ ಬರುವಂಥದ್ದು. ಈ ಜಗತ್ತನ್ನ ಒಂದು ಅಯೋಮಯವಾಗಿರ್ತಕ್ಕಂಥ ಈ ಸ್ಥಿತಿನಲ್ಲಿ ಅದು ಕೂಡ ಕಡಿಮೆ ಆಗ್ತದೆ ಅನ್ನುವಂಥದ್ದು ನನಗಾಗಲೇ ಹೇಳಿದ್ದೀನಿ. ಮಾನ್ಯ ಅಧ್ಯಕ್ಷರೇ, SC/ST ಇದು ಕೋಟಾದಲ್ಲಿ ಹಣವನ್ನು ಕಳೆದ ಸಾರಿನೂ ಕೂಡ ಡೈವರ್ಟ್ ಮಾಡಿದ್ದೀರಿ. ಈ ಸೇರಿ ಯುವ ನಿಧಿಗೆ ಕೂಡ 173 ಕೋಟಿನೇನೋ ಕಾಣ್ತಾ ಇದೆ ಒಂದು ಕಡೆ GST ಇದರಲ್ಲಿ, SC/ST ಇದರಲ್ಲಿ. ನೀವು ಯಾವ್ದಾವ್ದಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಇಲ್ಲಿ ಈ ಸದನದಲ್ಲಿರುವಂತಹ ನಿಮ್ಮ ಆಡಳಿತ ಪಕ್ಷದ ದಲಿತ ಕುಟುಂಬಗಳಿಂದ ಬಂದಿರತಕ್ಕಂಥ ಮಂತ್ರಿಗಳು, ಶಾಸಕರು ಮೌನ ವಹಿಸುವುದರ ಹಿಂದೆ ಏನು ಅಂಶ ಅಡಗಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದೊಂದು ದೊಡ್ಡ ದುರಂತ ಇದು. SC/ST ಹೆಸರಿನಲ್ಲಿ ಹಣನ ಬೇರೆ ಬೇರೆ ಅದಕ್ಕೆ ಮೊನ್ನೆ ನಮ್ಮ ನಾಯಕರು ಹೇಳಿದ್ರು, ನೀವು ಹುಲಿ ಹಿಡಿಯೋ ಯೋಜನೆಗೆ, ಅರಣ್ಯಕ್ಕೆ, ಇನ್ನೇನೇನಕ್ಕೂ ಎಲ್ಲ ಹೆಂಗೆ ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ. ಈ ದಲಿತರ ಹಣನ ಕಡಲೆ ಮಂಡಕ್ಕಿ ಹಂಚದಂಗೆ ಹಂಚಿಬಿಟ್ರೆ ಅವ್ರ ಉದ್ಧಾರ ಯಾವಾಗ ಆಗ್ಬೇಕು ಹೇಳಿ? ಯಾವಾಗ ಆಗ್ಬೇಕು? ಏನು ರಿಸರ್ವೇಷನ್ ಕೊಟ್ಟು ಏನೇ ಮಾಡಿದ್ರು ಕೂಡ ಅವರು ಅಲ್ಲೇ ಇರ್ತಾರೆ. ಹಾಗಾಗಿ ಇದನ್ನ ಒಂದು ಸರಿಯಾದಂಥ ಒಂದು ಇದರಲ್ಲಿ ನೀವು ಮಾಡದೇ ಇದ್ರೆ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇವತ್ತು ಅದನ್ನು ಕೂಡ ನೀವು ಹೇಳಬೇಕು, ಅದನ್ನು ಸ್ಪಷ್ಟಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅರಣ್ಯದಲ್ಲಿ ಅಧ್ಯಕ್ಷರೇ, ಅರಣ್ಯ ಸಚಿವರು ಇಲ್ಲೆಲ್ಲೋ ಇಲ್ಲ. ನಾವೆಲ್ಲ ಅರಣ್ಯದಲ್ಲಿ ನಮ್ಮಲ್ಲಿ ಗ್ರಾಮ ಅರಣ್ಯ ಸಮಿತಿಗಳು ಅಂತ ಇತ್ತು. ಅದರ ಆಶ್ರಯದಲ್ಲಿ ಪ್ಲಾಂಟೇಶನ್ಗಳನ್ನು ಮಾಡಿತ್ತು. ಅದನ್ನು ಕಟ್ಟಿಂಗ್ ಮಾಡಿ ಪೂರ್ತಿ ಹಣನ ನಿಮ್ಮ ಸರ್ಕಾರಕ್ಕೆ ಜಮಾ ಮಾಡಿದ್ದಾರೆ. ವಾಪಸ್ ನೀವು ಕೊಡಲಿಲ್ಲ. ಅದೆಷ್ಟೇ ಸರಿ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಅರಣ್ಯ ಇಲಾಖೆ. ಇದು ಯಾತಕ್ಕೆ ಅಂತೇಳಿ ಗೊತ್ತಿಲ್ಲ. ಅದನ್ನು ನಿಮ್ಮ ಬೊಕ್ಕಸದಲ್ಲಿ ಇಟ್ಕೊಬಿಟ್ರೆ ಅರಣ್ಯ ಸಮಿತಿಗಳು ಸತ್ತೋದ್ರೆ ಬಹಳ ಒಳ್ಳೆಯ ಕಾನ್ಸೆಪ್ಟ್ ಅದು ಗ್ರಾಮ ಅರಣ್ಯ ಸಮಿತಿಗಳು. ಹಾಗೇನೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ಚಾರಣದ ವ್ಯವಸ್ಥೆ ಬಗ್ಗೆ. ನಮ್ಮಲ್ಲಿ ಒಂದು ಕೊಡಚಾದ್ರಿ ಹಿಲ್ ಇದೆ, ಹಿಲ್ ಸ್ಟೇಷನ್. 1000 ಜನ ಬರ್ತಾರೆ ಅಲ್ಲಿಗೆ. ಒಬ್ಬ ವ್ಯಕ್ತಿಗೆ 400 ರೂಪಾಯಿ ಕೊಡಬೇಕು ಚಾರಣ. ನೀನು ನಡೆದು ಹೋದ್ರು ನೀನು 400 ರೂಪಾಯಿ ಟೋಲ್ನಲ್ಲಿ ಕೊಟ್ಟು ಹೋಗ್ಬೋದು. ಸಂಗ್ರಹ ಎಷ್ಟಾಗುತ್ತೆ? ಅದು ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಿ? ಅಲ್ಲಿಗೊಂದು ಸರಿಯಾದ ರಸ್ತೆನೂ ಮಾಡೋದಿಲ್ಲ. ಜೀಪ್ಗಳು ಹೋಗ್ತಾವೆ, 100 ಜೀಪ್ಗಳು. ಆ ಜೀಪ್ ಹೋಗ್ಲಿಕ್ಕೆ ಸರಿಯಾದಂಥ ರಸ್ತೆ ಮಾಡಲಿಲ್ಲ. ಅಂದರೆ ಎಷ್ಟು
ಲಕ್ಷಗಟ್ಟಲೆ ಹಣ ನಿಮಗೆ ಸಂಗ್ರಹ ಆಗ್ತಾ ಇದೆ. ನೀವು ಅಲ್ಲಿ ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಾ ಇದ್ರೆ ಈಕೋ ಟೂರಿಸಂ ನಮ್ಮಲ್ಲಿ ಡೆವಲಪ್ ಆಗಬೇಕು. ಇದು ನಿಜವಾಗ್ಲೂ ಕೂಡ ಆಗ್ತದೆ. ಆದರೆ ನಮ್ಮ ಅರಣ್ಯಾಧಿಕಾರಿಗಳು ಅದನ್ನು ಧಿಕ್ಕರಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಕಾಸ್ಟ್ಲಿ ಆಗಿದೆ, ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಮತ್ತು ಈ ಸಂದರ್ಭದಲ್ಲಿ ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಬಹಳ ಜಾಸ್ತಿ ಆಗಿದೆ ನಮ್ಮ ಮಲೆನಾಡುಗಳಲ್ಲಿ. ಈಗಾಗಲೇ ಮೂಡಿಗೆರೆಯಲ್ಲಿ ಎರಡು ಮೂರು ಸಾವಾಯಿತು. ಹಾಗೆ ನಮ್ಮಲ್ಲೂ ಆಗ್ತಾ ಇದೆ. ಏನೇನೋ ಮಾಡಿ ತಪ್ಪಿಸ್ಕೊಳ್ತಾರೆ. ಅದಕ್ಕೆ ಏನಾದರೂ ಒಂದು ಗಂಭೀರವಾದಂಥ ಚಿಂತನೆಯನ್ನು ಮಾಡಿ ಅದನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಆಸ್ಪತ್ರೆಗಳು ಈಗಾಗಲೇ ನಿಮ್ಗೆ ಕೊಟ್ಟಿದ್ದ, ನೀವು ಕೊಟ್ಟಂತ ಹಣವನ್ನು ಅವರು ಖರ್ಚು ಮಾಡಿದೇನೆ ವಾಪಸ್ ಆಗಿದೆ ಕಳೆದ ಸಾರಿ. ಅದರಿಂದ ಔಷಧಿಗಳಿಲ್ಲ. ABRK ಹಣ ಇರೋದ್ರಿಂದಾಗಿ ಮರ್ಯಾದೆ ಉಳಿತಾ ಇದೆ. ಅದರಲ್ಲಿ ಆ ಹಣದಲ್ಲಿ ಒಂದಷ್ಟು ಔಷಧಿ ಖರೀದಿ ಮಾಡುವಂತ ಕೆಲಸ ಆಗ್ತಾ ಇದೆ. ಟೆಂಡರೇ ಕರೀದೇ ಇರೋದಕ್ಕೆ ಏನು ಕಾರಣ? ಒಂದು ವರ್ಷಗಟ್ಟಲೆ ಆಸ್ಪತ್ರೆಗೆ ಔಷಧಿಗೆ ಟೆಂಡರ್ ಕರೀಲಿಲ್ಲ. ಅದರಿಂದ ನೀವು ಏನು ಮಾಡಿದ್ರು ಅಡ್ಡಿಲ್ಲ, ನಮ್ಮ ರಾಜ್ಯದಲ್ಲಿ ತೆರೆದಂಥ ಆಸ್ಪತ್ರೆಗಳನ್ನು ಮುಚ್ಚಕ್ಕೆ ಹೋಗಬೇಡಿ. ಖಂಡಿತ ಶಾಪಕ್ಕೆ ಒಳಗಾಗ್ತೀರಿ. CHCಗಳು ಮತ್ತು ಅದನ್ನು ಮುಚ್ಚುವಂಥ ಒಂದು ಪ್ರಸ್ತಾಪ ಏನು ನಿಮ್ಮ ಹತ್ರ ಇದೆ. ಈಗಾಗಲೇ ಅನೌನ್ಸ್ ಮಾಡಿದ್ದೀರಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಆಸ್ಪತ್ರೆ ಮುಚ್ಚಿವೆ ಅಂತೇಳಿ ಹೇಳಿ. ದಯವಿಟ್ಟು ಇದು ಸರಿಯಾಗೋದಿಲ್ಲ. ಇದನ್ನು ಮುಚ್ಚಲಿಕ್ಕೆ PHCಗಳು ಮತ್ತು CHCಗಳನ್ನು ಮುಚ್ಚೋದ್ರಲ್ಲಿ ಅರ್ಥ ಇಲ್ಲ. ಇದನ್ನು ಡೆವಲಪ್ ಮಾಡಬೇಕು. ಸಾಮಾನ್ಯ ಜನರಿಗೆ ನಮ್ಮಲ್ಲಿ ಅಧ್ಯಕ್ಷರೇ ಫಿನಿಶ್ ಮಾಡಿ ಅನ್ನ, ಅಕ್ಷರ ಮತ್ತು ಆರೋಗ್ಯ ಇವು ಉಚಿತವಾಗಿ ಸರ್ಕಾರದ ಕರ್ತವ್ಯಗಳು, ಆದ್ಯ ಕರ್ತವ್ಯಗಳು. ಇದನ್ನು ಕೊಡೋದ್ರಲ್ಲಿ ನೀವು ವಿಫಲ ಆಗ್ತಾ ಇದ್ದೀರಿ. ಕೊಟ್ಟಿದ್ದನ್ನು ಹಿಂದಿನ ಸರ್ಕಾರಗಳು, ನಿಮ್ಮದೇ ಸರ್ಕಾರಗಳು ಮಾಡಿರ್ತಕ್ಕಂಥ ಓಪನ್ ಮಾಡಿರ್ತಕ್ಕಂಥ ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸ್ದೇನೆ ಬಡವರಿಗೆ ಆಸ್ಪತ್ರೆ ಆರೋಗ್ಯವನ್ನು ವಂಚಿಸುವಂಥ ಕೆಲಸ ನಿಮ್ಮ ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಅಧ್ಯಕ್ಷರೇ ಶಾಲೆ, ವಿಶೇಷವಾಗಿ ಶಾಲೆಯ ಜಮೀನು ಫಿನಿಶ್ ಮಾಡಿ ಲಾಸ್ಟ್ ಪಾಯಿಂಟ್ ಮಾಡ್ತೀನಿ 5 ನಿಮಿಷ. ಶಾಲೆಯ ಜಮೀನಿನಿಂದ ಬಂದಂಥ ಆದಾಯ ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನನ್ನ ತಾಲೂಕಿನ ಕುಡುಮಲ್ಗೆ, ನಿಮಗೆಲ್ಲ ಗೊತ್ತಿದೆ, SM ಕೃಷ್ಣ ಅವರ ಹೆಂಡತಿಯ ಊರು ಪಕ್ಕದಲ್ಲೇ ಒಂದು ಶಾಲೆ ಇದೆ, ಒಂದು ಹೈಸ್ಕೂಲ್. ಅದರಲ್ಲಿ ಒಬ್ಬ ಅಧ್ಯಾಪಕನ ವಿಶೇಷ ಪ್ರಯತ್ನದಿಂದ 4 ಎಕರೆ ಅಡಿಕೆ ತೋಟ ಮಾಡಿದ್ದಾನೆ. ಹಗಲು ರಾತ್ರಿ ಕೆಲಸ ಮಾಡಿ 4 ಕ್ರಾಫ್ಟ್ ಟೀಚರ್ ಇದ್ದ ಅವನು 4 ಎಕರೆ ಅಡಿಕೆ ತೋಟ ಮಾಡಿಟ್ಟಿದ್ದಾನೆ. ಅದರಲ್ಲಿ ವರ್ಷಕ್ಕೆ 2 ಲಕ್ಷ 3 ಲಕ್ಷ ಆದಾಯ ಬರ್ತಾ ಇದೆ. ಅದನ್ನು ಸರ್ಕಾರಕ್ಕೆ ಕಟ್ಟಬೇಕು ಅಂತ ಹೇಳ್ತಾ ಇದ್ದೀವಿ. ಅದು ಕೂಡ ನಿಮ್ಗೆ ಅಗತ್ಯ ಇದೆಯಾ? ಆ ಹಣನ ಅಲ್ಲಿಗೆ ಕೊಟ್ರೆ, ಅದೇ ಶಾಲೆಗೆ ಕೊಟ್ರೆ, ಇದು ಇಡೀ ರಾಜ್ಯದಾದ್ಯಂತ ಎಲ್ಲ ಶಾಲೆಗಳಲ್ಲೂ ಇದೆ. ಹಾಗೆ ಕಳೆದ ಸಾಲಿನಲ್ಲಿ ಶೌಚಾಲಯ ಮತ್ತು ಕೊಠಡಿ ಪೀಠೋಪಕರಣಕ್ಕೆ ಅಂತೇಳಿ ಹೇಳಿ 725 ಕೋಟಿ ಹಣವನ್ನು ಇಟ್ಟಿದ್ರಿ. 725 ಕೋಟಿ. ಆದರೆ ಬಿಡುಗಡೆ ಆಗಿರ್ತಕ್ಕಂಥ 450 ಕೋಟಿ, 275 ಕೋಟಿಯನ್ನು ನೀವು ಖರ್ಚು ಮಾಡಲಿಲ್ಲ. ಹೀಗಾದ್ರೆ ಶಾಲೆ ಕೊಠಡಿಗಳಿಲ್ಲ, ಕನ್ನಡದ ಶಾಲೆ ಉದುರಿ ಹೋಗ್ತಾ ಇದ್ದಾವೆ, ಬಿದ್ದು ಹೋಗ್ತಾ ಇದ್ದಾವೆ. ಆದ್ರಿಂದ ಇದನ್ನ ಸರಿಪಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂತೀನಿ. ಘೋಷಣೆ ಮಾಡಿದಂಥದ್ರಲ್ಲಿ ಖರ್ಚು ಮಾಡದೇ ಇರುವಂಥ ಹಣ ಎಷ್ಟು ಇದೆ ಅನ್ನುವಂಥದ್ದನ್ನ ನೀವು ಸದನಕ್ಕೆ ಹೇಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ಮಾನ್ಯ ಅಧ್ಯಕ್ಷರೇ, ಕೃಷಿಯಲ್ಲಿ ವಿಶೇಷವಾಗಿ ಮುಗಿಸಿ ಅವರೇ ಮುಗಿಸ್ತೀನಿ. ನಿಮಗೆ ಹೇಳ್ತೀನಿ, ಆತ್ಮಹತ್ಯೆ, ರೈತರ ಆತ್ಮಹತ್ಯೆಯಲ್ಲಿ ಇಡೀ ದೇಶಕ್ಕೆ 2ನೇ ರಾಜ್ಯ. ನೀವು ಆದಾಯದಲ್ಲಿ 2ನೇ ರಾಜ್ಯ ಅಂತ ಹೇಳಿ ಸಂತೋಷ ಪಟ್ಕೊಂತೀರಿ. ಕೃಷಿಯಲ್ಲಿ ಕೃಷಿಕರ ಆತ್ಮಹತ್ಯೆಯಲ್ಲಿ 2ನೇ ರಾಜ್ಯ, 2ನೇ ಸ್ಥಾನ ನಮಗಿದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅನ್ನುವಂಥ ಒಂದು ಸಂಸ್ಥೆ ವರದಿಯನ್ನು ಪ್ರಕಟ ಮಾಡಿದೆ. ಹಾಗೇನೆ ಇದಕ್ಕೆ ತಪ್ಪು ನಿಮ್ಮ ಸಾಲದ ನೀತಿಯಿಂದಾಗಿ ಕಾಶ್ಯಪ್ಪನವರು, ಗೋಪಾಲ್ ಕೃಷ್ಣ ಅವರು, ತಪ್ಪು ನಿಮ್ಮ ಸಾಲದ ನೀತಿಯಿಂದಾಗಿ ಗೋಪಾಲ್ ಕೃಷ್ಣ ಅಲ್ಲಿ ಸೀಟ್ ಇದೆ ಅಲ್ಲ, ಖಾಲಿ ಸೀಟ್ ಇದೆ, ಪಕ್ಕದಲ್ಲಿ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಕಳೆದ ಬಜೆಟ್ನಲ್ಲಿ 37 ಲಕ್ಷ ರೈತರಿಗೆ 28,000 ಕೋಟಿ ರೂಪಾಯಿ ಮೊತ್ತದ ಶೂನ್ಯ ಬಡ್ಡಿ ಸಾಲವನ್ನು ನಾವು ಕೊಡ್ತೀವಿ ಅಂತ ತಾವು ಅನೌನ್ಸ್ ಮಾಡಿದ್ದೀವಿ. ಈ ಗುರಿಯನ್ನು ತಲುಪುವ ಬದಲಿಗೆ ಕಳೆದ ನವೆಂಬರ್ ಅಂತ್ಯದವರೆಗೆ
14,94,000 ರೈತರಿಗೆ 13,793 ಕೋಟಿ ಸಾಲದ ವಿತರಣೆ ಆಗಿದೆ. ಅಂದರೆ ನೀವು ಘೋಷಣೆ ಮಾಡಿದ್ದಕ್ಕಿಂತ ಕಾಲ ಭಾಗದಷ್ಟು ಹಣ ಮಾತ್ರ ರೈತರಿಗೆ ಶೂನ್ಯ ಬಡ್ಡಿನಲ್ಲಿ ನೀವು ಕೊಡುವಂಥ ಪ್ರಯತ್ನ ಆಗಿದೆ. ಸುಮಾರು 535 ಫ್ಯಾಕ್ಸ್ಗಳಲ್ಲಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಲ್ಲಿ ಸುಮಾರು 14,000 ರೈತರು 6,025 ರೈತರು 6,025 ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಲ್ಲಿ 535 ಲಕ್ಷ ರೈತರು ಸದಸ್ಯರಾಗಿದ್ದಾರೆ. ಶೂನ್ಯ ಬಡ್ಡಿಯ ದರದ ಸಾಲ ಅವರಿಗೆ ಸಿಕ್ಕಲಿಲ್ಲ. ರೈತರಿಗೆ ಈ ಸಲವೂ ಕೂಡ ಸಾಲ